ಕೆ.ಸಿ. ಕಾರ್ಯಪ್ಪ ಅವರು ಇದೀಗ ಈ ಬಾರಿ ನಾನು IPL ನಲ್ಲಿ ಸೋಲ್ಡ್ ಆಗದೇ ಇರೋದಕ್ಕೆ ದಿಶಾಳೆ ಕಾರಣ ಅಂತ ಆರೋಪ ಮಾಡೋದರ ಮುಖಾಂತರ BCCI ಹಾಗೂ ರಾಜಸ್ಥಾನ ರಾಯಲ್ಸ್ಗೆ ದೂರು ಕೊಟ್ಟು ನನ್ನ ಕ್ರಿಕೆಟ್ ಜೀವನವನ್ನ ಹಾಳು ಮಾಡಿದ್ದಾರೆ. ನಾನು ಮನೆಯಲ್ಲಿ ಇಲ್ಲದ ಟೈಮಲ್ಲಿ ಮನೆ ಬಳಿ ಬಂದು ಚಾಕು ತಂದು ನನ್ನ ವಯಸ್ಸಾದ ತಂದೆ ತಾಯಿಯನ್ನ ಹೆದರಿಸಿದ್ದಾರೆ. ಅವತ್ತು ಚಾಕು ಸಮೇತ ಹೊಯ್ಸಳ ಪೊಲೀಸರು ಆಕೆನ ಕರೆದುಕೊಂಡು ಹೋಗಿದ್ರು. ನಾನು ಸೇರಿದಂತೆ 3 ಹುಡುಗರ ಬಾಳಲ್ಲಿ ಆಕೆ ಆಟ ಆಡಿದ್ದಾರೆ. ಈಕೆಗೆ ಡ್ರಗ್ಸ್ ಚಟ ಬಿಡುವಂತೆ ಹಲವು ಸಲ ಹೇಳಿದ್ರು. ನನ್ನ ಸಿಕ್ಕಾಕಿಸ್ತೀನಿ ಅಂತ ಬೆದರಿಸ್ತಾ ಇದ್ರು. ಈಕೆಯ ವರ್ತನೆ ಬೆದರಿಕೆ ಹಾಗೂ ಡ್ರಗ್ಸ್ ಚಟದಿಂದ ಬೇಸತ್ತು ದೂರಾಗಿದ್ದೀನಿ. ಕಾನೂನು ಮುಖಾಂತರ ನ್ಯಾಯ ಪಡಿತೀನಿ ಅಂತ ಕ್ರಿಕೆಟಿಗ ಕೆ.ಸಿ. ಕಾರ್ಯಪ್ಪ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಜೊತೆ ಕೆಲವೊಂದು ಅಂಶಗಳನ್ನ ಮಾತನಾಡಿದ್ದಾರೆ, ಬಿಚ್ಚಿಟ್ಟಿದ್ದಾರೆ. ನೋಡ್ಕೊ ಬರೋಣ. ಕ್ರಿಕೆಟಿಗ ಕೆ.ಸಿ. ಕಾರ್ಯಪ್ಪ ಮೇಲೆ ಮಹಿಳೆಯೊಬ್ಬರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಪ್ರೀತಿಸಿ ನಂಬಿಸಿ ಮದುವೆಯಾಗದಾಗಿ ಇದೀಗ ಕೈ ಕೊಟ್ಟಿದ್ದಾರೆ, ಮದುವೆಯನ್ನು ಆಗ್ತಿಲ್ಲ ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೂ ಮೊದಲು ಆಕೆ ಮನೆ ಬಳಿ ಬಂದು ಚಾಕುವನ್ನು ತಂದು ಇವರ ಕೆ.ಸಿ. ಕಾರ್ಯಪ್ಪ ಕ್ರಿಕೆಟಿಗ ಅವ್ರ ತಂದೆಯವರಿಗೆ ಹೆದರಿಸೋದು, ಮನೆ ಬಳಿ ಬಂದು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಈ ಹಿನ್ನೆಲೆಯಲ್ಲಿ ಇವರು ಕೂಡ ಬಗಲ್ಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದರು. ಈ ಬಗ್ಗೆ ಮಾತಾಡಲಿಕ್ಕೆ ಕ್ರಿಕೆಟಿಗ ಕೆ.ಸಿ. ಕಾರ್ಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈ ಒಂದು ಇನ್ಸಿಡೆಂಟಿಂದ ತಮ್ಮ ಕ್ರಿಕೆಟ್ ಆಟದ ಮೇಲಿನ ಗಮನ ಅದು ಬೇರೆ ಕಡೆ ಅಥವಾ ಚಂಚಲ ಆಗ್ತಿಲ್ವಾ? ಮತ್ತು ತಮ್ಮ ಕ್ರಿಕೆಟ್ ಕೆರಿಯರ್ ಏನಿದೆ ಇದ್ರ ಬಗ್ಗೆ ಒಂದು ರೀತಿ ಅದೆಲ್ಲೋ ಒಂದು ರೀತಿ ಡೌನ್ ಫಾಲಿಂಗ್ ಆಗ್ತಿದೆ ಅಂತ ಅನಿಸ್ತಿಲ್ವಾ? ಹೌದು ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ನಾನು 1.5 ವರ್ಷದಿಂದ ನಾನು ಕ್ರಿಕೆಟ್ನೇ ನಂಬ್ಕೊಂಡು ಎಲ್ಲ ತಡ್ಕೊಂಡು ಸುಮ್ಮನೆ ಇದೆ. ಎಲ್ಲ ನಂದು ಇವಾಗ ಕ್ರಿಕೆಟಿಂಗ್ ಕರಿಯರ್ನೇ ಹಾಳಾಗೋಯ್ತು. ಇದಕ್ಕಿಂತ ಮುಂಚೆ ಇವಾಗ ಈ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೂ ನಂದು IPL ಆಕ್ಷನ್ ಇತ್ತು, ಅದರಲ್ಲೂ ಅನ್ಸೊಳ್ಳೆ ಎಲ್ಲ ಕಾರಣ ಇದನ್ನೇ. ಬಿಕಾಸ್ ನಾನು ಎಲ್ಲೂ ಹೋಗೇ ಬಿಡ್ತಾ ಇರಲಿಲ್ಲ ಸರ್. ನಾನು ಎಲ್ಲೋ ಹೋದ್ರೂ ಬರ್ತೀನಿ ಬಂದಿಲ್ಲ ಅಂದರೆ ನಾನು ಸತ್ತೋಗ್ತೀನಿ. ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗಲಿ? ನಾನು ಎಲ್ಲ ಕರೆ ಕರ್ಕೊಂಡೋಗಿ ಪರ್ಮಿಷನ್ ಇಲ್ಲ ನಮಗೆ. ಸೊ ಆದ್ರೂ ಹಠ ಮಾಡ್ಕೊಂಡು ಬರೋರು, ಆದ್ರೂ ನನ್ನ ಕ್ರಿಕೆಟ್ ಉಳೀಲಿ, ನಂದು IPL ಉಳೀಲಿ ಅಂದ್ಬಿಟ್ಟು ನಾನು ಆದ್ರೂ ಅವ್ರ ಜೊತೆ ಅನುಸರಿಸ್ಕೊಂಡು ಹೆಂಗೋ ತಡ್ಕೊಂಡಿದ್ದೆ. ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೂ ನಾನು ಪ್ಲೀಸ್ ಅದನ್ನು ಒಂದನ್ನು ಬಿಡಿ ಅಂತಲೇ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಚೆನ್ನಾಗಿ ನಮ್ಮ ಅಪ್ಪ ಅಮ್ಮ ಕೂಡ ಹೇಳಿದ್ದಾರೆ. FIR ಹಾಕೋಕ್ಕೆ ಕಾರಣ ಅದೇ. ಬಿಕಾಸ್ ನಾನು ಯಾವಾಗಲೂ ಹೇಳ್ತಿದ್ದೆ, ಎನಿಥಿಂಗ್ ಏನಾದರೂ ಇದ್ರೆ ನನ್ನ ಮೇಲೆ ನೀನು ಮಾಡು, ಎಷ್ಟೇ ಮಾಡಿದ್ರು ಲೀಗಲಿ ಹೋಗೋಣ, ನಿನ್ಗೇನಾದರೂ ತೊಂದರೆ ಇದ್ದರೆ ಲೀಗಲಿ ಮಾಡು, ನನಗೇನೂ ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಟಾರ್ಚರ್ ಮಾಡಬೇಡ, ನನ್ನ ಪೇರೆಂಟ್ಸ್ಗೆ ಟಾರ್ಚರ್ ಮಾಡಬೇಡ. ಸೊ ನಾನು ಇಲ್ಲದೆ ಇರಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ವಯಸ್ಸಾಗಿದೆ, ಇಬ್ಬರು ಮಲಗಿದ್ದಾರೆ. ಇವ್ರು ಬಂದುಬಿಟ್ಟು ಚಾಕು ತೊಗೊಂಡು ಚಾಕು ಆರ್ಡ್ರ್ ಮಾಡಿದ್ದಾರೆ. ಮನೆ ಮುಂದೆ ಬಂದು ನೇಬರ್ಸ್ ಎಲ್ಲ ಇದ್ದಾರೆ. ನಮ್ಮ ಮನೇಲಿ ಕ್ಯಾಮ್ರಾ ಕೂಡ ಇದೆ, ಎಲ್ಲ ರೆಕಾರ್ಡ್ ಆಗಿದೆ. ನೇಬರ್ಸು ಹೇಳಿದ್ದಾರೆ, ನೀವು ಯಾರು, ನೀವು ಏನಕ್ಕೆ ಕೂತಿದ್ದೀರಾ ಅಂದಾಗ ಚಾಕು ಅವಾಗ ಇಮಿಡಿಯೇಟಾಗಿ ಚಾಕು ಎಲ್ಲ ಬಚ್ಚಿಟ್ಕೊಂಡು ಎಲ್ಲ ಮಾಡಿದ್ದಾರೆ. ಮತ್ತು ರಿಂಗ್ ಜೋರಾಗಿ ಬೆಲ್ಲೆಲ್ಲ ರಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಅದಾದಮೇಲೆ ನಮ್ಮಮ್ಮ ಇಮಿಡಿಯೇಟಾಗಿ ಬೈಕ್ಕೆ 112 ಕಾಲ್ ಮಾಡಿದ್ದಾರೆ, ಬನ್ನಿ ಈ ಥರ ಆಗ್ತಿದೆ ಅಂತ. ಅವ್ರು ಬಂದು ಇಮಿಡಿಯೇಟಾಗಿ ಚೆಕ್ ಮಾಡಿದಾಗ ಚಾಕುನೂ ಸಿಕ್ಕಿದೆ. ಇದನ್ನು ನಾನು FIR ಮಾಡಿದ್ದೀನಿ. ಫಸ್ಟ್ FIR ಮಾಡಿದೆ ನಾನು, ಇವಾಗ ಕೌಂಟರ್ ಆಗಿ ಅವ್ರು RT ನಗರಲ್ಲಿ ಮಾಡಿದ್ದಾರೆ. ನೀವು FIR ಕೊಟ್ರಿ ಅಂತೇಳಿ ಅವರು ಮತ್ತೊಂದು FIR ಆಮೇಲೆ ದಾಖಲು ಮಾಡಿದ್ದಾರೆ? ಹೌದು. ಫಸ್ಟ್ ನಾವೇ FIR ಕೊಟ್ಟಿದ್ದು. ಬಿಕಾಸ್ ಇದಕ್ಕಿಂತ ಪ್ರೀವಿಯಸ್ಲಿ ಅವರು ಒಂದ್ಸರಿ 2022 FIR ನನ್ನ ಮೇಲೆ ಮಾಡಿದ್ದು. ಅದು B ರಿಪೋರ್ಟ್ ಆಗಿದೆ ಮತ್ತು 164 ಆಗಿದೆ. ಇವಾಗ ನಾನು ಒಬ್ಬರೇ ಅಲ್ಲ ಸರ್, ನನಗಿಂತ ಮುಂಚೆ ಒಬ್ಬ ಡಿವೋರ್ಸ್ ಆಗಿದೆ ಅಲ್ಲ, ಅವನ ಜೊತೆ ಏನಾಗಿದೆ ಗೊತ್ತಿಲ್ಲ. ಇನ್ನೊಬ್ಬ ಹುಡುಗನ ಜೊತೆ ಹರಾಸ್ಮೆಂಟ್ ಕೇಸು ಇವಾಗಲೂ ರನ್ನಿಂಗಲ್ಲಿದೆ ಅಮೃತಲ್ಲಿ. ಅವನು ಒಬ್ಬ ಕ್ರಿಕೆಟರ್, ನನ್ನ ಜೂನಿಯರ್ ಅವನು. ಅವರೇನು ಇವಾಗ ಮಾತಾಡ್ಬೇಕಾದ್ರೆ ಒಂದು ಪಾಯಿಂಟ್, ಅವರೇನು ದಿಶಾ ಅವ್ರೇನು ಪಾಯಿಂಟ್ ಹೇಳ್ತಾರೆ, ಅವನೇನು ದೊಡ್ಡ ಕ್ರಿಕೆಟರ್ ಅಲ್ಲ, ಅವನೇನು ಕ್ರಿಕೆಟ್ ಎಲ್ಲರದ್ದು ಕ್ರಿಕೆಟರು, ದೊಡ್ಡವನೋ ಚಿಕ್ಕವನೋ, ಕ್ಲಬ್ ಲೆವೆಲು ಕ್ರಿಕೆಟರೇ, ಗಲ್ಲಿ ಕ್ರಿಕೆಟರೇ. ಬಟ್ ಒಬ್ಬ ಕ್ರಿಕೆಟರ್ ಲೈಫ್, ಇವಾಗ ಅವನು ಕ್ರಿಕೆಟ್ ಆಡ್ತಿದ್ದವನು ನನ್ನ ಜೂನಿಯರೇ. ಅವನ ಮೇಲೆ ಹರಾಸ್ಮೆಂಟ್ ಕೇಸಕ್ಕೆ ಇನ್ನೂ ರನ್ನಿಂಗ್ ಇಲ್ಲ, ಅವ್ನ ಲೈಫ್ ಹೋಯ್ತು. ಇವಾಗ ನನ್ನ 3ನೇ ಅವನು. ನಾನು ಹೆಂಗಿರೋಕ್ಕಾಗುತ್ತೆ? ಹೆಂಗೆ ಅವ್ರ ಜೊತೆ ನೀವೇ ಹೇಳಿ, ಯಾವ ಕಾರಣದಿಂದ ನಾನು ಹಂಗೆ ಇರೋಕ್ಕಾಗುತ್ತೆ? ನಾನು ಒಂದು ಕ್ರಿಕೆಟ್ನ ನಂಬ್ಕೊಂಡೆ, ನಾನು ಆಯಿತು ಅನುಸರಿಸ್ಕೊಂಡು ಎಷ್ಟೇ ಟಾರ್ಚರ್ ಮಾಡಿದ್ರು ಅನ್ಸ್ಕೊಂಡಿಸ್ಕೊಂಡು ಇದ್ದೆ ಇಷ್ಟು ದಿವಸ. ಇವಾಗ ಏನಿದೆ ಲೀಗಲಾಗಿ ನಾನು ಆ್ಯಕ್ಷನ್ ತೊಗೊಂತೀನಿ ಸರ್. ಡ್ರಗ್ಸ್ ಸೇವನೆ ಮಾಡ್ತಿದ್ದು ಅದೆಲ್ಲ ವಿಡಿಯೋ ಎಲ್ಲಿದ್ದು ಸರ್? ತಮ್ಮ ಜೊತೆ ಬಂದಿದ್ದ ಅದೇ ಹೇಗೆ ಸರ್? ಅದೇ ಏನಾಗಿದೆ ಅಂದರೆ ಅವರು ತುಂಬ ಗಾಂಜಾ ಅದು ಮಾಡ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಇದು ನನಗೆ ತುಂಬ ಪ್ರಾಬ್ಲಮ್. ಅದರಿಂದನೇ ನಮ್ಮ ರಿಲೇಷನ್ಶಿಪ್ಪು ಬ್ರೇಕ್ ಆಗ್ತಿದ್ದು. ಸುಮಾರು ಪಾಯಿಂಟ್ ಆಫ್ ವ್ಯೂ ನಾನು ತಡ್ಕೊಂಡು ಅಷ್ಟೇ ಬ್ಲ್ಯಾಕ್ ಮೇಲ್ ಮಾಡೋದು. ನನಗೆ ಒಂದೇ ಎಲ್ಲ ನೀವು ಮಾಡಿ, ನನ್ನ ಬ್ಲ್ಯಾಕ್ ಮೇಲ್ ಮಾಡಿ, ಟಾರ್ಚರ್ ಮಾಡಿ, ಬಡೀರಿ ಹೇಳ್ಬೇಕಾದ್ರೆ ಮಾಡಿ, ಇದೊಂದನ್ನು ಬಿಟ್ಬಿಡಿ, ನನ್ನ ಕರಿಯರ್ಗೆ ಹಾಳಾಗ್ಬಿಡುತ್ತೆ. ಯಾಕಂದರೆ ಅವ್ರು ಹೊಡಿಬೇಕಾದ್ರೆ ಒಂದು ಸ್ಮೆಲ್ಲಿಂದನೂ ನಮಗೆ ಎಫೆಕ್ಟ್ ಆಗ್ಬೋದಲ್ವಾ? ಒಂದು ಸ್ಮೆಲ್ಲಿಂದ ಎಫೆಕ್ಟ್ ಆಗ್ಬೋದು. ಯಾರೋ ಬರ್ತಾರೆ ಒಳಗಡೆ ನೋಡ್ತಾರೆ, ಓ ಕಾರ್ಯಪ್ಪನ ಹೊಡಿತಾರೆ, ಆ ಥರ ಎಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೆ ಅವತ್ತು ನನಗೆ ತುಂಬ ಭಯ. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಇದೆಲ್ಲ ಮಾಡಬೇಡಿ, ಇದು ನನ್ನ ಬೆಡ್ಡು, ಹಿಂಗೆ ಮಾಡಿಬಿಟ್ರೆ ನೀವು ನನಗೆ ಬೇಕು ಅಂತ ಬೆಡ್ ಮೇಲೆ ಕೂತ್ಕೊಂಡು ನಿನಗೆ ನೋಡಿ ಇವಾಗ ತೋರಿಸ್ತೀನಿ, ಇವಾಗ ಏನು ಮಾಡ್ತೀಯಾ, ಹಿಂಗೆಲ್ಲ ಮಾಡಿಬಿಟ್ಟಿದ್ದೀನಿ, ನೆಕ್ಸ್ಟು ನಿನಗೆ ಯಾರಾದರೂ ಕೇಳ ನಾನು ಹೇಳ್ತೀನಿ ಅವನು ನನಗೆ ಕೊಟ್ಟ, ಹಂಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನೇನಾದರೂ ಮಾಡಿರೋದು ಲೀಗಲಾಗಿ ಅವರು ವೀಡಿಯೋ ತೋರಿಸಿ, ನಾನು ಇವಾಗ ನನ್ನ ಹತ್ರ ಏನಿದೆ ನಾನು ತೋರಿಸಿದ್ದೀನಿ. ನಾನು ಆ ಥರ ಸೇವನೆ ಮಾಡ್ತಾಯಿದ್ರೆ ಲೀಗಲಾಗಿ ಅವ್ರು ಹೋಗಲಿ, ನಾನು ಲೀಗಲಾಗಿ ಹೋಗ್ತೀನಿ ಸರ್, ಅಷ್ಟೇ. ಕಳೆದ ವರ್ಷ ಕಾರ್ಯಪ್ಪ ಅವರ IPLನಲ್ಲಿ ಪ್ರದರ್ಶನ ಏನಿದೆ ಅಮೋಘವಾಗಿತ್ತು. ಈ ಬಾರಿ IPLಗೆ ಸೆಲೆಕ್ಟ್ ಆಗದೆ ಇರೋದಕ್ಕೆ ಇದೇ ಕಾರಣನಾ, ಈಕೆನೇ ಕಾರಣನಾ? ಸರ್ ಅದೇ, ನಾನು 1 ವರ್ಷದಿಂದ ತುಂಬ ಡಿಪ್ರೆಸ್ ಆಗಿದ್ದೀನಿ. ಸ್ಟಾರ್ಟಿಂಗ್ ನಾವು ರಿಲೇಷನ್ಶಿಪ್ ಆದಾಗ ನಾವೆಲ್ಲ ಅನುಸರಿಸ್ಕೊಂಡು ಚೆನ್ನಾಗೇ ಇದ್ವಿ. ಬರ್ತಾ ತುಂಬ ಟಾರ್ಚರ್ ಅನ್ಭವಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನನಗೆ ತುಂಬ ಕಷ್ಟ ಆಯಿತು. ಈ ಕಡೆ ಪ್ರಾಕ್ಟೀಸಿಗೆ ಬಿಡಲ್ಲ, ಪ್ರಾಕ್ಟೀಸಿಗೆ ಬಂದರೆ ನನ್ನ ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗೋ ಅನ್ನೋದು, ಮ್ಯಾಚಿಗೆ ಬಂದರೆ ಮ್ಯಾಚಿಗೆ ನಾನು ಇಲ್ಲ, ಪರ್ಮಿಷನ್ ಇಲ್ಲ, ತುಂಬ ತೊಂದರೆ ಆಗುತ್ತೆ. ಆದ್ರೂ ಕಷ್ಟಪಟ್ಟು ಕರ್ಕೊಂಡು ಹೋಗ್ತಿದೆ.
ಹಂಗೋಗು ಹಿಂಗೆ ಹೌದು ತುಂಬ ನನ್ನ ಪರ್ಫಾರ್ಮೆನ್ಸ್ಗೆ ತುಂಬ ಏಟ್ ಬಿದ್ದಿದೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು KC ಕಾರ್ಯಪ್ಪ ಅವರ ಮಾತು. ಆದಷ್ಟು ಬೇಗ ಈ ಪ್ರಕರಣದಿಂದ ಹೊರಬಂದು ಅವರ ಕ್ರಿಕೆಟ್ ಭವಿಷ್ಯ ಏನಿದೆ ಅದು ಉಜ್ವಲವಾಗಲಿ ಅನ್ನೋದು ಕೂಡ ಪಬ್ಲಿಕ್ ಟಿವಿಯ ಆಶಯ.